ಆದರೂ ಕೂಡ ಜನರು ಹೇಳ್ತಾರೆ ಯಾಕೆ ಬೇಕು ಇಂಥದ್ದೆಲ್ಲ ಮಾಡಿ ಹಾಕಿ ಏನಾಗಬೇಕು ಅಂತೆಲ್ಲ ಹೇಳುವವರೆಲ್ಲ ಇದ್ದಾರೆ. ನಾನು ವಿಡಿಯೋ ಮಾಡಿ ಹಾಕೋದು ಒಂದು ಕೆಟ್ಟ ಉದ್ದೇಶದಿಂದಾಗಲಿ ಅಥವಾ ಕೆಟ್ಟದು ಏನು ನಾಟಕ ಮಾಡಿ ನಾನು ವಿಡಿಯೋ ಹಾಕ್ತಿಲ್ಲ ಫ್ರೆಂಡ್ಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಇವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಇವಾಗ ನನ್ನ ಮಗಳನ್ನು ಮಸೀದಿಯಿಂದ ಕರ್ಕೊಂಡು ಬರಲಿಕ್ಕೆ ಹೋಗ್ತಿದ್ದೇನೆ. ಅವರಿಗೆ 8 o'clock ಬಿಡ್ತದೆ, 8:50 ಇದು ಬರ್ತದೆ ಆಟೋ, ಎಂತ ಸ್ಕೂಲಿದ ಆಟೋ. ಸೊ ಹಾಗೆ ಇವಾಗ ಬೇಗ ಕರ್ಕೊಂಡು ಹೋಗ್ಬೇಕು, ಇಲ್ಲಾಂದರೆ ಸ್ಕೂಲ್ ಟೈಮಲ್ಲಿ ನಾನು ಕರ್ಕೊಂಡು ಬರ್ತಿರಲಿಲ್ಲ, ನನ್ನ ಹಸ್ಬೆಂಡೇ ಕರ್ಕೊಂಡು ಬರ್ತಿದ್ದದ್ದು. ಅವರು ಇವಾಗಿಲ್ಲ, ಅವರು ಸ್ವಲ್ಪ ಹೊರಗಡೆ ಹೋಗಿದ್ದಾರೆ. ಸೊ ಹಾಗಾಗಿ ನಾನೇ ಹೋಗ್ಬೇಕು ಫ್ರೆಂಡ್ಸ್. ಫುಲ್ ಬ್ಯುಸಿ ಡೇ ಇವತ್ತು ನಮ್ಮದು. ಹಾಗೆ ಇಲ್ಲಿ ವ್ಯೂ ನೋಡಿ ಫ್ರೆಂಡ್ಸ್, ಮಳೆ ಸ್ಟಾರ್ಟ್ ಆಗಿದೆಯಲ್ಲ, ಎಂಥ ಮಳೆ ಅಂದರೆ ಫುಲ್ಲು ಮಳೆ ಫ್ರೆಂಡ್ಸ್. ಇಲ್ಲಿ ಇದು ರೈನಿ ಸೀಸನ್ ಸ್ಟಾರ್ಟ್ ಆಯಿತು. ಇವಾಗ ಇಲ್ಲಿ ನೋಡಿ ನಾನು ತೋರಿಸ್ತೇನೆ, ಫಾಗ್ ನೋಡಿ ಇಲ್ಲಿ ಸ್ವಲ್ಪ. ಆ್ಯಕ್ಚುಲಿ ನಾವು ಅವತ್ತು ವ್ಯೂ ಪಾಯಿಂಟ್ಗೆ ಹೋಗಿದ್ವಲ್ಲ, ಅಲ್ಲಿ ಅದು ಫಾಗ್. ಅದು ಇಲ್ಲಿ ನಮಗೆ ಈ ಥರ ಕಾಣಿಸ್ತದೆ ನೋಡಿ, ನಮ್ಮ ಮನೆಯ ಹೊರಗೆ ತೋರಿಸ್ತೇನೆ ನೋಡಿ ಅಂತ ಫ್ರೆಂಡ್ಸ್. ಇಲ್ಲಿಯ ವ್ಯೂ ಪಾಯಿಂಟ್, ಬಟ್ ನಾನು ಅಷ್ಟು ದೂರ ಹೋಗಲಿಲ್ಲ. ಅಷ್ಟು ದೂರ ಹೋದರೆ ಈ ಥರ ಫಾಗ್ ನಮಗೆ ಕಾಣ್ತದೆ ನೋಡಿ. ಏನು ಕಾಣ್ತಾನಿಲ್ಲ, ಅಷ್ಟು ಫಾಗ್ ಆಗಿದೆ. ಇಲ್ಲಿ ಒಳ್ಳೆ ವ್ಯೂ ಉಂಟು ಮಾತ್ರ. ಇವಾಗ ಹೋಗುವಾಗ ಸ್ವಲ್ಪ ಹನಿ ಮಳೆ ಬರ್ತಿತ್ತು. ನಂದು ದೊಡ್ಡ ರೈನ್ ಕೋಟ್ ಇತ್ತು ನನ್ನ ಹಸ್ಬೆಂಡಿದ್ದು, ಅವಳಿಗೆ ಅದು ಹಾಕಿ ಕರ್ಕೊಂಡು ಹೋಗಿತ್ತಲ್ಲ. ರೈನ್ ಕೋಟ್ ತೊಗೊಳ್ಬೇಕು, ಸ್ಕೂಟಿಯಲ್ಲಿ ಬೆಳಗ್ಗೆ ಹೋಗುವಾಗ ಬೇಕಾಗ್ತದಲ್ಲ. ಸೊ ಹಾಗೆ ಬಸ್ಸಿಗೆ ಹೋಗುವಾಗ. ಹಾಗೆ ಫ್ರೆಂಡ್ಸ್, ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗ್ತದೆ ಅಂತ ನೋಡುವ. ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಕ್ಲಿಪ್ಪೆಲ್ಲ ಆ್ಯಡ್ ಮಾಡ್ತೀನಿ ಇವತ್ತಿದ್ದು. ಓಕೆ, ಇಲ್ಲಿಗೆ ಸ್ಟಾರ್ಟ್ ಆಯಿತು. ಇಲ್ಲಿ ಬರುವಾಗ ಅಲ್ಲ, ಅಲ್ಲಿ ಅರ್ಧದಲ್ಲಿ ಸ್ಟಾರ್ಟ್ ಆಯಿತು. ಇವಾಗ ರೈನ್ ಕೋಟ್ ಹಾಕ್ಬಿಟ್ಟು ಕಲ್ತ್ಕೊಂಡು ಹೋಗ್ಬೇಕು ಅವಳನ್ನು. 2 ರೈನ್ ಕೋಟ್ ತಂದಿದ್ದೇನೆ ನಾನು, ಗೊತ್ತುಂಟು ಈ ಮಳೆಗಾಲದ ನಂಬಲಿಕ್ಕೆ ಆಗೋದಿಲ್ಲ. ಫ್ರೆಂಡ್ಸ್, ಫೈನಲಿ ಮಸೀದಿ ಬಿಟ್ಟಿತ್ತು. ಇವಾಗ ಕರ್ಕೊಂಡು ಹೋಗಬೇಕು. ಮಳೆ ಸ್ವಲ್ಪ ಕಮ್ಮಿ ಆಯಿತು, ಮಾತ್ರ ಬರ್ತಾ ಉಂಟು. ರೈನ್ ಕೋಟ್ ಹಾಕಿ ಕರ್ಕೊಂಡು ಹೋಗ್ತೀನಿ. ದಪ್ಪಟ್ಟೆಮಾ ಓಕೆ ಆಯ್ತು. ಮಕ್ಕಳೆಲ್ಲ ಬಿಟ್ಟ ಕ್ಯಾಪ್ ಇರಬೇಕು. ಓಕೆ, ರೈನ್ ಕೋಟ್ ಹಾಕಿದ್ವಿ. ನಾನು ಹಾಕೋದಿಲ್ಲ ಫ್ರೆಂಡ್ಸ್, ಸ್ವಲ್ಪ ಮಳೆ ಬರ್ತಿರೋದು, ಬೇಗ ಹೋಗ್ತೀನಿ. ಇದು ಹಾಕ್ಲಿಕ್ಕೆ ಟೈಮ್ ಆಗ್ತದೆ. ಸೊ ಫ್ರೆಂಡ್ಸ್, ನಾನು ಹಾಕೋದಿಲ್ಲ, ಅವಳು ಹಾಕಿದ್ಲು. ಅವಳು ಸೇಫ್ ಆದರೆ ಸಾಕು, ನನಗೆ ಪರವಾಗಿಲ್ಲ. ಸ್ವಲ್ಪ ಮಳೆ ಬರ್ತಿರೋದು. ಹೆಲ್ಮೆಟ್ ಹಾಕಿದರೆ ಅಷ್ಟು ಗೊತ್ತಾಗೋದಿಲ್ಲ, ಅಲ್ಲಿಗೆ ನೀರು ಬೀಳೋದಿಲ್ಲ. ಸೊ ಹಾಗೆ ಬೇಗ ಹೋಗುವ ಬನ್ನಿ, ಅವಳಿಗೆ ಟೈಮ್ ಆಗ್ತದೆ ಮತ್ತು ಸ್ಕೂಲ್ಗೆ. ಫುಲ್ ಕವರ್ ಹಾಕಿ ಮೂಲದು. ಫ್ರೆಂಡ್ಸ್, 8:50 ಆಯಿತು. ಏನೋ ಆಟೋ ಬರ್ತದೆ. ಅವ್ರು ಆ್ಯಕ್ಚುಲಿ ಇವಾಗ ಸ್ವಲ್ಪ ಲೇಟ್ ಬರ್ತಿದ್ದಾರೆ, ಯಾರೋ ಟ್ರಿಪ್ ಮಾಡ್ತಾರಂತೆ ಅದಕ್ಕೆ. ಇಲ್ಲಾಂದರೆ 8:40 ಬರ್ತಿದ್ರು. ಬಾಯ್, ಸಲಾಮ್ ಅಲೈಕುಮ್. ರೂಯಿ ಬಾಯ್, ಸಲಾಮ್ ಅಲೈಕುಮ್. ಗಟ್ಟಿ ಬಿಡಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಹುಷಾರಿದ್ದೀನಿ, ಅಲ್ಹಮ್ದುಲಿಲ್ಲ. ಫ್ರೆಂಡ್ಸ್, ಇವತ್ತು ಏನಂತ ಹೇಳಿದರೆ, ನಾನು ನಿಮ್ಮೊಂದಿಗೆ ಒಂದು ವಿಷಯ ಶೇರ್ ಮಾಡಬೇಕಿತ್ತು. ಸೊ ಸುಮಾರು ಜನ ನೋಡಿಗೆ ಕೇಳ್ತಾ ಇದ್ರಿ. ಇವಾಗ ನಾನೊಂದು 10 days ಆಯಿತು ವಿಡಿಯೋ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿ. ಅಂದರೆ ಕಂಟಿನ್ಯೂ ಅಲ್ಲದಿದ್ದರೂ 2 daysಗೊಮ್ಮೆ ಆದರೂ ವ್ಲಾಗ್ ಹಾಕ್ತೀನಿ. ಬಟ್ 8 months ನಾನು ತುಂಬಾ 8 month ತನಕ ಗ್ಯಾಪ್ ತೊಗೊಂಡಿದ್ದೆ, ವಿಡಿಯೋನೇ ಆಗ್ತಿರಲಿಲ್ಲ. ಸೊ ಆವಾಗ ನನಗೆ ಸುಮಾರು ಜನ ಮೆಸೇಜ್ ಮಾಡಿ, ಅಂದರೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ಕೇಳ್ತಿದ್ರು, ಯಾಕೆ ನೀವು ಯೂಟ್ಯೂಬ್ ಬಿಟ್ರಾ, ಯಾಕೆ ವಿಡಿಯೋ ಹಾಕ್ತಿಲ್ಲ,
ಅಂತೆಲ್ಲ ಕೇಳ್ತಿದ್ರು. ಬಟ್ ಅದಕ್ಕೆ ನಾನು ಪ್ರಾಪರಾಗಿ ಒಂದು ವಿಡಿಯೋ ಮಾಡಿ ಆನ್ಸರ್ ಮಾಡುವಂತ ಹೇಳಿ ನಿಮ್ಮೊಂದಿಗೆ ಶೇರ್ ಮಾಡುವಂತ ಅಂದ್ಕೊಂಡಿದ್ದೆ. ಬಟ್ ಸುಮಾರು ಜನ ಮಿಸ್ ಮಾಡ್ತಿದ್ರು ನನ್ನ ಬ್ಲಾಗ್. ಎಲ್ಲೋ ಬ್ಲಾಗ್ ನೋಡುವಾಗ ತುಂಬ ಖುಷಿ ಆಗ್ತದೆ. ಅಂದರೆ ಮಕ್ಕಳೆಲ್ಲ ಇರ್ತಾರಲ್ಲ, ಒಂದು ಫ್ಯಾಮಿಲಿ ಬ್ಲಾಗ್ ಥರ ಇರುತ್ತೆ. ಸೊ ಹಾಗಾಗಿ ನಮ್ಮ ಮಕ್ಕಳಿಗೆ ಕೂಡ ಊಟ ಮಾಡುವಾಗ ಏನಾದರೂ ತಿನ್ನಿಸುವಾಗ ನಾವು ವಿಡಿಯೋ ಟಿ ವಿಯಲ್ಲಿ ಹಾಕಿ ಕೊಡ್ತೀವಿ. ಅವರು ಅದನ್ನು ನೋಡಿ ನಿಮ್ಮದು ಬ್ಲಾಗ್ ನೋಡಿ ತಿಂತಾರೆ. ಸಣ್ಣ ಸಣ್ಣ ಮಕ್ಕಳಿಗೂ ಗೊತ್ತು ನಿಮ್ಮ ಚಾನಲ್ ಹೆಸರು. ಆ ಥರ ಎಲ್ಲ ಸುಮಾರು ಜನ ನನಗೆ ಮೆಸೇಜ್ ಮಾಡಿರೋದು ತುಂಬಾ ಥ್ಯಾಂಕ್ ಯು ಸೋ ಮಚ್. ಅವರಿಗೆಲ್ಲ ತುಂಬ ಖುಷಿ ಆಗ್ತದೆ ಆ ರೀತಿ ಕೇಳುವಾಗ. ಆ್ಯಕ್ಚುಲಿ ಎಲ್ಲರೂ ಅಂದ್ಕೊಂಡಿದ್ದಾರೆ ನಾವು ದುಡ್ಡಿಗೋಸ್ಕರ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು ಅಂತ. ಬಟ್ ನಾನೊಂದು ವಿಷಯ ಹೇಳ್ತೀನಿ ಫ್ರೆಂಡ್ಸ್, ಯೂಟ್ಯೂಬು ಸ್ಟಾರ್ಟ್ ಮಾಡಿದ ತಕ್ಷಣವೇ ನಮಗೇನು ದುಡ್ಡು ಬರೋದಿಲ್ಲ. ಯೂಟ್ಯೂಬಲ್ಲಿ ಒಂದು ರೂಲ್ಸ್ ಉಂಟು, 4000 ವಾಚ್ ಅವರ್, ಹಾಗೆ 1K ಸಬ್ಸ್ಕ್ರೈಬರ್, 4000 ವಾಚ್ ಅವರ್ಸ್ ಆದಮೇಲೇ ನಮ್ಮದು ಚಾನಲ್ ಮಾನಿಟೈಸ್ ಆದಮೇಲೆ ನಮ್ಮದು ವ್ಯೂಸ್ ಯಾವ ರೀತಿ ಬರುತ್ತದೆ ಅದರ ಪ್ರಕಾರ ನಮಗೆ ಡಾಲರಲ್ಲಿ ಅವರು ಅಮೌಂಟ್ ಹಾಕ್ತಾರೆ. ಬಟ್ ಚಾನಲ್ ಮಾನಿಟೈಸ್ ಆಗೋದಂತ ಹೇಳ್ತೀವಲ್ಲ, 4000 ಅವರ್ಸ್ ಬೇಕು. ಅಂದರೆ ಒಂದು ವಿಡಿಯೋ ಹಾಕಿದರೆ ಈ 100 ವ್ಯೂಸ್ 200 ವ್ಯೂಸಿಗೆಲ್ಲ ನಮ್ಮದು ಕಂಪ್ಲೀಟೇ ಆಗೋದಿಲ್ಲ ಆಯಿತಾ. ನಮ್ಮದು ಟಾರ್ಗೆಟ್ ಕಂಪ್ಲೀಟ್ ಆಗಬೇಕಿದ್ರೆ ನಮ್ಮದು ಒಂದೊಂದು ವೀಡಿಯೋ ಅಟ್ಲೀಸ್ಟ್ ಕಮ್ಮಿ ಆದರೂ 1K ವ್ಯೂಸ್ ಮೇಲೆ ರೀಚ್ ಹೋಗಬೇಕು. ಆವಾಗ ಮಾತ್ರ 4000 ಕಂಪ್ಲೀಟ್ ಆಗ್ತದೆ. ಇಲ್ಲಾದರೆ 4000 ಅವರ್ 1 ಇಯರಲ್ಲಿ ನಾವು ಕಂಪ್ಲೀಟ್ ಮಾಡಬೇಕು. ಎಷ್ಟು ಟೈಮ್ ಹಿಡಿತದೆ ಗೊತ್ತಾ? ಅದು ತಮಾಷೆ ವಿಷಯನೇ ಅಲ್ಲ ಆ್ಯಕ್ಚುಲಿ. ಸುಮಾರು ಜನ ಅಂದ್ಕೊಂಡಿದ್ದಾರೆ ನಾವೆಲ್ಲ ಹಣಕ್ಕಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು. ಆದರೆ ನಾನೊಂದು ವಿಷಯ ಹೇಳ್ತೀನಿ, ಹಣಕ್ಕಾಗಿ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾದರೆ ಯೂಟ್ಯೂಬಲ್ಲಿ ನಾನು ವೀಡಿಯೋ ಹಾಕಿದ ತಕ್ಷಣವೇ ನನಗೆ ಅಮೌಂಟ್ ಬರಬೇಕು. ಆ ರೀತಿ ಇದ್ದರೆ ನಾವು ಹೇಳ್ಬೋದಿತ್ತು ಹಣಕ್ಕಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಂತ. ಹಾಗೆ ಫ್ರೆಂಡ್ಸ್, ವಿಷಯ ಏನಂತ ಹೇಳಿದರೆ, ಈ ಥರ ಕೇಳ್ತಾ ಇದ್ರು ಸುಮಾರು ಜನ, ಯಾಕೆ ನೀವು ವಿಡಿಯೋ ಹಾಕೋದಿಲ್ಲ, ವಿಡಿಯೋ ಹಾಕಿ, ನಾವು ತುಂಬ ಮಿಸ್ ಮಾಡ್ತೀವಿ ನಿಮ್ಮ ವ್ಲಾಗ್, ತುಂಬಾ ಮಿಸ್ ಆಗ್ತದೆ. ಅಂದರೆ ನಾವು ಡೈಲಿ ನೋಡ್ತೀವಿ ನಿಮ್ಮ ವಿಡಿಯೋ ಅಂತ ಹೇಳಿ ಸುಮಾರು ಜನ ವೆಯ್ಟ್ ಮಾಡ್ತಿರ್ತಾರೆ ಫ್ರೆಂಡ್ಸ್ ನನ್ನ ವೀಡಿಯೋಗೋಸ್ಕರ. ನಮ್ಮ ಡೈಲಿ ಲೈಫಲ್ಲಿ ನಮ್ಮದಂತೆಲ್ಲ ನಾರ್ಮಲ್ ಆಗಿ ಎಲ್ಲರ ಮನೆಯಲ್ಲಿ ಈ ಥರನೇ ಲೈಫ್ ಲೀಡ್ ಮಾಡ್ತಾರೆ. ಸೊ ನಮ್ಮ ಲೈಫಲ್ಲಿ ಯಾವ ಥರ ಆಗಿದೆ ಅಂತ ನಾವು ವೀಡಿಯೋ ಮಾಡಿ ಹಾಕ್ತೀವಿ, ಅದು ನಮಗೆ ಮೆಮೊರಿಗೋಸ್ಕರ, ಓಕೆನಾ. ಸುಮಾರು ಜನ ಇದ್ದಾರೆ, ಅವರು ನನಗೆ ಒಳ್ಳೇದು ಹೇಳ್ತಾರೆ, ನಿಮ್ಮದು ವ್ಲಾಗ್ ಒಳ್ಳೆ ಆಗ್ತದೆ, ನಿಮ್ಮದು ಕನ್ನಡ ಕೇಳಲಿಕ್ಕೆ ಒಳ್ಳೆ ಆಗ್ತದೆ. ಸುಮಾರು ಜನ ನನಗೆ ತಮಾಷೆ ಮಾಡುವವರು ಇದ್ದಾರೆ, ನನ್ನ ಕನ್ನಡಕ್ಕೆ ತಮಾಷೆ ಮಾಡೋರು ಸುಮಾರು ಜನ ಇದ್ದಾರೆ. ಸೊ ಅವರ ಬಗ್ಗೆ ಎಲ್ಲ ನಾನು ತಲೆ ಕೆಡಿಸೋದಿಲ್ಲ ಫ್ರೆಂಡ್ಸ್. ಅದೇ ನಾನು ಹೇಳೋದು, ನನಗೆ ಸುಮಾರು ಜನ ಒಳ್ಳೇದು ಹೇಳ್ತಾರೆ ಫ್ರೆಂಡ್ಸ್. ಅವರ ಬಗ್ಗೆ ನಾನು ಅವರಿಗೋಸ್ಕರ ನಾನು ವೀಡಿಯೋ ಅಪ್ಲೋಡ್ ಮಾಡೋದು ಅಷ್ಟೇ ಅಲ್ಲದೆ, ಅಂದರೆ ಬೇರೆಯವರೆಲ್ಲ ಏನೆಲ್ಲ ಹೇಳ್ತಾರೆ, ಬಟ್ ನಾನು ಅದೆಲ್ಲ ಕೇರ್ ಮಾಡ್ತಾ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ನಮ್ಮ ಲೈಫ್ ಫ್ರೆಂಡ್ಸ್, ನಾವು ಹೇಗಿರ್ತೀವಂತ ನಮಗೆ ಗೊತ್ತುಂಟು. ಹಾಗೆ ನನ್ನ ಹಸ್ಬೆಂಡ್ಗಾಗಲಿ ಫ್ರೆಂಡ್ಸ್, ಅವರದ್ದು ಫುಲ್ ಸಪೋರ್ಟ್ ಉಂಟು. ಯಾಕಂತ ಹೇಳಿದರೆ, ನಾನು ವೀಡಿಯೋ ಮಾಡಿ ಹಾಕೋದು ಒಂದು ಕೆಟ್ಟ ಉದ್ದೇಶದಿಂದಾಗಲಿ ಅಥವಾ ಕೆಟ್ಟದು ಏನು ನಾಟಕ ಮಾಡಿ ನಾನು ವೀಡಿಯೋ ಹಾಕ್ತಿಲ್ಲ ಫ್ರೆಂಡ್ಸ್. ನಾನು ಜೆನ್ಯೂನ್ ಆಗಿ ನಮ್ಮ ಲೈಫಲ್ಲಿ ನಾವು ಹೇಗಿರ್ತೀವಿ, ಒನ್ ಡೇ ನಮ್ಮ ಲೈಫಲ್ಲಿ ನಾವು ಹೇಗಿರ್ತೀವಿ ಎಲ್ಲ ಅದರ ಪ್ರಕಾರನೇ ನಾನು ಶೇರ್ ಮಾಡ್ತೀನಿ ಅಷ್ಟೇ. ಯಾವುದೇ ಸ್ಕ್ರಿಪ್ಟ್ ಮಾಡಿ ವೀಡಿಯೋ ಮಾಡಿ ಹಾಕೋದಲ್ಲ ಫ್ರೆಂಡ್ಸ್. ಹಾಗೆ ಯಾವ ರೀತಿಯ ಡ್ಯಾನ್ಸ್, ಬೇರೆ ಬೇರೆ ಥರದ್ದು ಒಟ್ರಾಶಿ ವೀಡಿಯೋ ಮಾಡಿ ಹಾಕೋದಲ್ಲ. ನಾವು ಜೆನ್ಯೂನ್ ಆಗಿ ನಾವು ಏನು ಮಾಡ್ತೀವಿ ಅದನ್ನು ಹಾಕ್ತಿದ್ದೀವಿ. ಆದರೂ ಕೂಡ ಜನರು ಹೇಳ್ತಾರೆ, ಯಾಕೆ ಬೇಕು ಇಂಥದ್ದೆಲ್ಲ ಮಾಡಿ ಹಾಕಿ, ಏನಾಗಬೇಕು ಅಂತೆಲ್ಲ ಹೇಳುವವರೆಲ್ಲ ಇದ್ದಾರೆ. ಸೊ ಅದೆಲ್ಲ ನಾನು ತಲೆ ಕೆಡಿಸ್ಲಿಕ್ಕೆ ಹೋಗಲಿಲ್ಲ. ಬಟ್ ನಾನು ಅಷ್ಟು ಗ್ಯಾಪ್ ಕೊಡಲಿಕ್ಕೆ ರೀಸನ್ ಒಂದೇ ಫ್ರೆಂಡ್ಸ್. ಆ್ಯಕ್ಚುಲಿ ನನಗೆ ತುಂಬಾ ಬೇಜಾರಾಗ್ತಿದ್ದದ್ದು ಒಂದೇ, ನನಗೆ ಬೇರೆಯವರು ಏನು ಹೇಳಿದ್ದು ಕೇಳಿದ್ದು ನನಗೆ ಏನು ತಲೆಗೇನು ಬರಲಿಲ್ಲ. ಅದೆಲ್ಲ ನಾನು ತಲೆ ಕೆಡಿಸ್ಲಿಕ್ಕೇನು ಹೋಗಲಿಲ್ಲ. ಯಾಕಂತ ಹೇಳಿದರೆ, ನನಗೆ ಮೇಯ್ನಾಗಿ ನನ್ನ ಹಸ್ಬೆಂಡದು ಫುಲ್ ಸಪೋರ್ಟ್ ಇದೆ. ಹಾಗೆ ನಮ್ಮ ಮನೆಯಲ್ಲಿ ಆಗಲಿ, ನನ್ನ ಹಸ್ಬೆಂಡ್ ಮನೆಯಲ್ಲಿ ಆಗಲಿ ಯಾರಿಗೂ ಏನು ಪ್ರಾಬ್ಲಮ್ ಇಲ್ಲ. ನಾನು ವೀಡಿಯೋ ಮಾಡಿ ಹಾಕಿದ್ದು ಎಲ್ಲರಿಗೂ ತುಂಬ ಖುಷಿ ಉಂಟು. ಒಂದು ಟೈಮಲ್ಲಿ ನನಗೆ ಅಂದ್ಕೊಂಡಿದ್ದು ಉಂಟು ಫ್ರೆಂಡ್ಸ್, ನಾನು ಯೂಟ್ಯೂಬ್ ಬಿಟ್ಟುಬಿಡ್ತೇನೆ, ಯಾಕೆ ಸುಮ್ಮನೆ ವೀಡಿಯೋ ಮಾಡೋದು, ಯಾಕೆ ಸುಮ್ಮನೆ ಎಲ್ಲರ ಬಾಯಿಂದ ಈ ರೀತಿ ಕೇಳೋದು, ಆ ಥರ ಆಗಿದ್ದು ಉಂಟು ನನಗೆ. ಆದರೂ ಕೂಡ ನನ್ನ ಹಸ್ಬೆಂಡ್ ಫ್ರೆಂಡ್ಸ್, ಅವರಂತೂ ಪಾಪ ವೀಡಿಯೋ ಮಾಡಿದ್ರು ಕೇಳ್ತಾರೆ, ಯಾಕೆ ನೀನು ವೀಡಿಯೋ ಮಾಡ್ತಿಲ್ಲ, ವೀಡಿಯೋ ಮಾಡಿ ಹಾಕು, ಏನು ಪ್ರಾಬ್ಲಮ್ ಆಗೋದಿಲ್ಲ. ನಾನೇ ಹೇಳ್ತಿದ್ದೀನಿ, ನಾನು ಹೇಳುವಾಗ ನಿಮಗೆ ಯಾಕೆ ಸುಮ್ಮನೆ ಇದು, ನೀನು ವೀಡಿಯೋ ಮಾಡಿ ಹಾಕು. ನಾನು ವೀಡಿಯೋ ಮಾಡಲಿಕ್ಕೆ ಅದು ಅಲ್ಲ ಫ್ರೆಂಡ್ಸ್, ನಂದು ಮೈನ್ ರೀಸನ್ ಬಂತು, ನಾನು ಫಸ್ಟಿಗೆ ನನಗೆ ವ್ಯೂಸೇ ಬರ್ತಿರಲಿಲ್ಲ. ನಾನು ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋ ಮಾಡಿ ಎಡಿಟ್ ಮಾಡಿ ಹಾಕುವಾಗ ಉಂಟಲ್ಲ, ನನಗೆ ಸಾಕಾಗ್ತಿತ್ತು. ಆದರೂ ಕೂಡ ವ್ಯೂಸ್ ಬರ್ತಾ ಇರಲಿಲ್ಲ ಫಸ್ಟ್ ಸ್ಟಾರ್ಟಿಂಗ್. ಆವಾಗ ನನಗೆ ತುಂಬಾ ಬೇಜಾರಾಗ್ತಿತ್ತು, ಯಾಕೆ ಸುಮ್ಮನೆ ವೀಡಿಯೋ ಮಾಡಿ ಹಾಕೋದು, ವ್ಯೂಸ್ ಇಲ್ಲ ಏನಿಲ್ಲ. ನಾವೊಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ನನಗೆ ಒಂದು
ಒಂದು ನಂದು ಎಂತಂತ ಹೇಳಿದರೆ ಅದರಲ್ಲಿರುವ ಟಾರ್ಗೆಟ್ ನನಗೆ ಅಚೀವ್ ಮಾಡಬೇಕು ಫ್ರೆಂಡ್ಸ್. ಏನಾದರೂ ನಾವು ಒಂದು ಕೆಲಸಕ್ಕೆ ಕೈ ಹಾಕಿದಾಗ ಅದರಲ್ಲಿ ಒಂದು ನಮಗೆ ಪ್ರತಿಫಲ ಸಿಗಬೇಕು. ಸಿಕ್ಕಿದ ಮೇಲೆ ನಮಗೆ ಅದೊಂದು ಮನಸ್ಸಿಗೆ ತುಂಬ ಖುಷಿ ಆಗ್ತದೆ. ಓ, ನಾನು ಮಾಡಿದ್ದಕ್ಕೆ ಸಾರ್ಥಕ ಆಯಿತು ಅಂತ ಹೇಳಿ. ಈ ಥರ ಆಗುವಾಗ ನನಗೆ ತುಂಬಾ ಬೇಜಾರಾಗ್ತಿತ್ತು. ಆದರೂ ಕೂಡ ಇವಾಗಂತೂ ಪರವಾಗಿಲ್ಲ ಫ್ರೆಂಡ್ಸ್, ಆವಾಗಿಂತ ಎಷ್ಟೋ ಬೆಟರ್. ಇವಾಗ ನನಗೆ ಒಳ್ಳೆ ವ್ಯೂಸ್ ಬರ್ತದೆ. ಒಳ್ಳೆ ವ್ಯೂಸ್ಗಿಂತ ನನಗೆ ತುಂಬಾ ಒಳ್ಳೆ ಕಮೆಂಟ್ಸ್ ಬರ್ತದೆ. ಹಾಗೆ ತುಂಬ ಜನರು ಒಳ್ಳೆಯದೇ ಹೇಳ್ತಾರೆ ಫ್ರೆಂಡ್ಸ್. ಅದು ಸಾಕು ನನಗೆ. ಆ್ಯಕ್ಚುಲಿ ಅವರಲ್ಲಿ ಇಷ್ಟೆಲ್ಲ ಪ್ರೀತಿ ತೋರಿಸುವಾಗ ನಾನು ವೀಡಿಯೋ ಹಾಕದೆ ಒಂದು ದಿನ ಮಿಸ್ ಆದರೂ ಕೂಡ ಹೇಳ್ತಾರೆ, ಯಾಕೆ ಇವತ್ತು ವೀಡಿಯೋ ಹಾಕಲಿಲ್ಲ, ವೀಡಿಯೋ ಹಾಕಿ ಏನಾದರೂ ಪರವಾಗಿಲ್ಲ, ಸಣ್ಣ ಕ್ಲಿಪ್ಸ್ ಎಲ್ಲ ಆ್ಯಡ್ ಮಾಡಿ ಹಾಕಿ ಪರವಾಗಿಲ್ಲ, ವೀಡಿಯೋ ಮಾಡಿ ಅಂತ ಹೇಳಿ ನನಗೆ ಎಂಕರೇಜ್ ಮಾಡ್ತಾರೆ. ಅದು ತುಂಬಾ ಖುಷಿ ಆಗ್ತದೆ ಫ್ರೆಂಡ್ಸ್. ಹಾಗೆ ಅಂಥವರಿಗೆಲ್ಲ ತುಂಬಾ ಥ್ಯಾಂಕ್ಸು ಹೇಳ್ತೇನೆ. ಹಾಗೆ ಮತ್ತು ಏನಂತ ಹೇಳಿದರೆ, ಆ ಥರ ಎಲ್ಲ ಇರ್ತಾರೆ. ಅಂದರೆ ಒಳ್ಳೆಯದಿರುವ ಜಾಗದಲ್ಲಿ ಕೆಟ್ಟವರು ಇದ್ದೇ ಇರ್ತಾರಲ್ಲ. ಸೊ ಹಾಗಿರುವಾಗ ಏನು ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ನಮ್ಮದೇನಿದೆ, ನಾನು ಅದನ್ನು ಅಚೀವ್ ಮಾಡ್ತೀನಿ ಫ್ರೆಂಡ್ಸ್. ಹಾಗೆ ವೀಡಿಯೋ ಹಾಕ್ತೀನಿ. ಇನ್ನು ನಾನು ಆದಷ್ಟು ವೀಡಿಯೋ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಒಂದೊಂದು ಎಲ್ಲನೂ ನಮ್ಮದು ಡೈಲಿ ಲೈಫಲ್ಲಿ ಏನಾಗುತ್ತೆ ಎಲ್ಲನೂ ಹಾಕ್ತೀನಿ. ಹಾಗೆ ಎಲ್ಲನೂ ನನ್ನ ವೀಡಿಯೋ ಯಾರು ಮಿಸ್ ಮಾಡಲಿಕ್ಕೆ ಹೋಗಬೇಡಿ, ಎಲ್ಲರೂ ನೋಡಿ. ಗೈಸ್, ಇವಾಗ ನಾವು ಗೋಬಿ ಮಂಚೂರಿ ತಿನ್ನುವ ಅಂತ ಹೋಗ್ತಾ ಇದ್ದೇವೆ. ಆಫ್ಟರ್ ಲಾಂಗ್ ಟೈಮ್ ನಾವು ಗೋಬಿ ತಿಂತೀವಲ್ಲ, ಮಾಮೂಲಿ ಗೋಬಿ ಆಂಟಿ ಅವರು ಆ್ಯಕ್ಚುಲಿ 2-3 ಮಂತ್ಸ್ ಆಗಿರ್ಬೋದು, ಮೋಸ್ಟ್ಲಿ ಕ್ಲೋಸ್ ಮಾಡಿದ್ರು. ನಾವು ಮತ್ತು ಅವರ ಗೋಬಿ ತಿಂದು ಒಂದು 4 ಮಂತ್ಸ್ ತನಕ ಆಗಿರ್ಬೋದು. ಇವಾಗ ಆಫ್ಟರ್ ಲಾಂಗ್ ಟೈಮ್ ಅಲ್ಲಿಗೆ ಹೋಗ್ತಾ ಇದ್ದೇವೆ ಗೋಬಿ ತಿನ್ನುವ ಅಂತ ಹೇಳಿ. ನಾನು ಮತ್ತು ರಫನ್ ಮತ್ತು ನನ್ನ ಮಗ. ಹಲೋ. ಹಾಗೆ ಮನೆಗೆ ಪಾರ್ಸಲ್ ತೊಗೊಂಡು ಹೋಗ್ಬೇಕು, ನಾವಲ್ಲಿ ತಿಂದು ಬರುವ ಅಂತ ಹೇಳಿ ಇವಾಗ ಹೊರಟಿದ್ದೇವೆ. ಬನ್ನಿ ಹೋಗುವ. ನಮ್ಮ ಗೋಬಿ ಆಂಟಿ ಬಂದಿದ್ದಾರೆ ನೋಡಿ. ಸೊ ಗೋಬಿ ಎಲ್ಲ ತಿಂದು ಪಾರ್ಸಲ್. ಇಷ್ಟು ಟೈಮ್ ಆಯಿತು, ಮತ್ತು ಖಾರ ಮಾಡಿದರು, ಕನ್ನಡದಲ್ಲಿ ನೀರು ಬರ್ತಾ ಉಂಟು. ಫ್ರೆಂಡ್ಸ್, ಇವತ್ತಿನ ಈ ಒಂದು ವ್ಲಾಗ್ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.